ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 39th ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಮ್ಗೆ ರೀತುನ ತೋರಿಸ್ತಾರೆ. ಅವಳಂತೂ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೇನನ ಮೀಟ್ ಮಾಡಕ್ಕೆ ಬಂದಿರ್ತಾಳೆ. ಇಲ್ಲಿ ನೇನ ಓಡ್ ಬರ್ತಿರ್ತಾಳೆ. ರೀತುನ ನೋಡಿದ ತಕ್ಷಣ ಒಂದ್ ಸೆಕೆಂಡ್ ಗೆ ಅಲ್ಲೇ ನಿಂತ್ಕೊಬಿಡ್ತಾಳೆ. ಆಗ ರೀತು ಎಲ್ಲ ಬ್ಯಾಗ್ ನ ಇಟ್ಬಿಟ್ಟು ನೇನ ಅಂತ ಜೋರಾಗಿ ಕರಿತಿರ್ತಾಳೆ. ಇಲ್ಲಿ ರೀತು ಬೇರೆ ಯಾರು ಅಲ್ಲ, ನೇನ ಬೆಸ್ಟ್ ಫ್ರೆಂಡ್. ಇಲ್ಲಿ ನೇನ ಅವಳನ್ನ ನೋಡಿದ ತಕ್ಷಣ ಸ್ವಲ್ಪ ಎಮೋಷನಲ್ ಆಗಿ ಆಮೇಲೆ ಓಡೋಗಿ ಜೋರಾಗಿ ಟೈಟ್ ಆಗಿ ಹಗ್ ಮಾಡ್ಕೊಬಿಡ್ತಾಳೆ. ಇದನ್ನ ನೋಡಿ ರೀತು ಹೇಳ್ತಿರ್ತಾಳೆ, ನೇನ ಸ್ವಲ್ಪ ನಿಧಾನಕ್ಕೆ, ಈಗ ಎಲ್ಲ ಊಟ ಬಿದ್ದು ಹಾಳಾಗ್ತಿತ್ತು ನೋಡು ಅಂತ ಹೇಳ್ತಿರ್ತಾಳೆ. ಆಗ ನೇನ ಅಳ್ತಾ, ರೀತು ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಆಗ ರೀತು ಹೇಳ್ತಿರ್ತಾಳೆ, ಅರ್ರೆ ಸರಿ ಆಯ್ತು ಬಿಡು, ಈಗ ನಾನು ಬಂದಿದ್ದೀನಿ ತಾನೆ, ಅಳು ನಿಲ್ಸು ಅಂತ ಅನ್ಬಿಟ್ಟು ಅವಳು ನನ್ನ ಮುಂದಕ್ಕೆ ನಿಲ್ಲಿಸ್ಕೊತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ಇನ್ನೇನು ನಿನ್ಗೆ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವಾ, ನೀನು ಇದೇ ತರ ಅಳ್ತಿದ್ರೆ ಎಲ್ಲ ಮರ್ತೋಗ್ತೀಯ ನೋಡು ಆಮೇಲೆ ಅಂತ. ಆಗ ನೇನ ಇಲ್ಲ ಆತರ ಅಲ್ಲ, ಅದು ಸರಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಅವಳು ಅಳ್ಕೊಂಡ ಕೇಳ್ತಿರ್ತಾಳೆ. ಆಗ ರೀತು ಹೇಳ್ತಾಳೆ, ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ನನ್ ಮುದ್ದಿನ ಫ್ರೆಂಡ್ ನಾನು ಕೇರ್ ಮಾಡೋದಕ್ ಬಂದಿದ್ದೀನಿ, ಅದು ಅಲ್ದಲೆ ಎಕ್ಸಾಮ್ ಇಷ್ಟು ಹತ್ರದಲ್ಲಿದೆ, ನಿಂಗೆ ಯಾರಾದ್ರೂ ಬೇಕಲ್ವಾ ಚೀರ್ ಅಪ್ ಮಾಡೋದಕ್ಕೆ ಅಂತ ಅವಳು ನಗ್ತಾ ಹೇಳ್ತಿರ್ತಾಳೆ. ಇಲ್ಲಿ ರೀತು ನನಗೆ ಊಟ ತಂದಿರ್ತಾಳೆ. ಆ ಬಾಕ್ಸ್ ನ ನೆನ ಕೊಟ್ಟಾಗ ನೇನ ಆ ಬಾಕ್ಸ್ ನ ಇಸ್ಕೊಂಡು ಅಳ್ತಾ ಹೇಳ್ತಿರ್ತಾಳೆ, ನೀನು ನನ್ಗೋಸ್ಕರ ಊಟ ಕೂಡ ತಂದಿದ್ಯಾ, ನೀನ್ ಎಷ್ಟು ಒಳ್ಳೆಯವಳು. ನಾನು ಆ ಪಾತ್ರನ ಮೂಸ್ ನೋಡ್ತಾ ಟೇಸ್ಟಿ ಅನ್ನಿಸ್ತಿದೆ ಅಂತ ಅಳ್ತಾ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರೀತು, ಹಾ ಹೌದು ಪಕ್ಕ, ಆಚೆ ಮಾಡೋ ಅಡ್ಗೆಲಿ ತುಂಬಾನೇ ಕೆಮಿಕಲ್ ಗಳನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ, ಅದು ತುಂಬಾ ಕೆಟ್ಟದ್ದು ನಿನ್ಗೆ, ಈಗ ನಿನ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಇನ್ಮೇಲೆ ಎಕ್ಸಾಮ್ ಮುಗಿಯೋವರೆಗೂ ನಿನ್ಗೆ ಅಡ್ಗೆನ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ನೇನ ಅಳ್ತಾ, ರೀತು ನೀನ್ ಎಷ್ಟು ಒಳ್ಳೆಯವಳು ಅಂತ ಹೇಳ್ತಿರ್ತಾಳೆ. ಆಗ ರೀತು ಹೇಳ್ತಿರ್ತಾಳೆ, ಸರಿ ಆಯ್ತು ನನ್ನ, ಈಗ ಅಳದ್ನ ನಿಲ್ಸು, ಹುಚ್ಚುಡ್ಗಿ ಚಿಕ್ಕ ಮಗು ತರ ಅಳ್ತಾ ಇದ್ಯಾ, ನಿನಗ್ ಗೊತ್ತಾ ನಾನು ನನ್ನ ಲಕ್ಕಿ ಡ್ರೆಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿನ್ ಎಕ್ಸಾಮ್ ದಿನ ನಾನು ಅದನ್ನೇ ಹಾಕೋತೀನಿ. ಅದಕ್ಕೆ ನಾನು ಯೋಚನೆ ಮಾಡಿ, ಹಾಗಾದ್ರೆ ನಿನ್ ಕೆಲ್ಸದ ವಿಷಯ ಏನಾಗುತ್ತೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರೀತು ಹೇಳ್ತಿರ್ತಾಳೆ, ಅರೆ ನಮ್ಮ ಆರ್ಫನೇಜ್ ಅಲ್ಲಿರೋ ಮಕ್ಕಳಲ್ಲಿ ನೀನೇ ಮೊದ್ಲು ಕಾಲೇಜ್ಗೆ ಹೋಗ್ತಿರೋದು, ನೋಡ್ತಾ ಇರೋ ನೀನು ಪಕ್ಕ ಟಾಪರ್ ಆಗ್ತೀಯಾ. ಆ ಡಬ್ಬಾ ಕೆಲಸದಲ್ಲಿ ಏನಿದೆ ಬಿಡು, ಅದು ಅಲ್ದಲೆ ನೀನು ನನ್ಗೆ ಒಂದ್ ಪ್ರಾಮಿಸ್ ಮಾಡಿದ್ದೆ, ಫ್ಯೂಚರ್ ಅಲ್ಲಿ ನೀನೇ ನನ್ನನ್ನ ಕೇರ್ ಮಾಡ್ತೀಯಾ, ನನ್ನನ್ನ ನೋಡ್ಕೋತೀಯಾ, ಸಾಕ್ತೀಯಾ ಅಂತ, ನೋಡ್ಕೋತೀಯ ತಾನೆ ಅಂತ ನಗ್ತಾ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ನನಗೂ ಖುಷಿ ಆಗುತ್ತೆ. ಇಲ್ಲಿ ನಗ್ತಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವಳಿಂದಾನೆ ನನ್ಗೆ ಇಲ್ಲಿವರೆಗೂ ಯಾವತ್ತು ಫ್ಯಾಮಿಲಿ ಇಲ್ಲ ಅನ್ನೋ ಗಿಲ್ಟ್ ಕಾಡೇ ಇಲ್ಲ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.